ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ತಿಳಿಸಬಹುದು, ಮುಕ್ತವಾಗಿ ಮಾತಾಡಬಹುದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಹೌದು, ಅದನ್ನ ಖಂಡಿಸಿ ಶುರುವಾದಂತಹ ಈ ಪ್ರತಿಭಟನೆ ಮೂಲ ಉದ್ದೇಶದಿಂದ ಜಾರಿದೆ ಅನ್ನುವಂಥದ್ದು ಈಗ ಒಂದಷ್ಟು ಸಾಕ್ಷಿಗಳಿಂದ ಗೊತ್ತಾಗ್ತಾ ಇದೆ. ವಿಡಿಯೋ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ. ಯುವಕರ ಯೋಚನೆಯ ದಿಕ್ಕನ್ನ ಹಾಳು ಮಾಡಿರೋದು ಯಾರು ಅನ್ನುವಂತ ಪ್ರಶ್ನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಕರೆ ಮಾಡಿ ತಿಳಿಸಿ. ಅದರ ಜೊತೆಗೆ ವಾಟ್ಸ್ಆಪ್ ಅಲ್ಲೂ ಕೂಡ ಒಂದೆರಡು ಲೈನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ನೀವು ತಿಳಿಸಬಹುದು. ಅದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಇರ್ತೀರಿ, ಎಕ್ಸ್ ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಹಂಚಿಕೊಳ್ಳಬಹುದು. ನೀಟ್ ಪ್ರತಿಭಟನೆಯ ನೆಪದಲ್ಲಿ ಬೇರೆಯದ್ದೇ ಹುನ್ನಾರ ನಡೀತಾ ಇದೆಯಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ಮೊದಲ ಕಾಲರ್ ಶಿವಾನಂದ್ ರೆಡಿ ಇದ್ದಾರೆ. ಶಿವಾನಂದ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ನಾನು ಮತ್ತೆ ಬೆಳಗಾವಿನಿಂದ ಶಿವಾನಂದ್ ಸಿಟ್ಟೆ ಮಾತಾಡ್ತಾ ಇರೋದು ಮೇಡಮ್. ನಾನು ಒಬ್ಬ ಯುವಕ, ಸುಮಾರು 40 ವರ್ಷ ನನ್ನ ಏಜ್ ಬಂದ್ಬಿಟ್ಟು. ನಾನು ಇವತ್ತ ತಮಗೊಂದು 2 ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ನಮ್ಮ ಪ್ರತಿಯೊಬ್ಬ ನೋಡ್ತಕ್ಕಂತ ನಮ್ಮ ಎಲ್ಲ ಸಾರ್ವಜನಿಕರಿಗೆ. ಇವತ್ತು ಒಂದು ಶಾಂತಿಯುತವಾಗಿ ನಡೆದಿರುವಂತ ಒಂದು ಉಪವಾಸ ಸತ್ಯಾಗ್ರಹ ಇವತ್ತು ಆಕ್ರೋಶದ ಈ ಉದ್ವಿಗ್ನ ವಾತಾವರಣಕ್ಕೆ ಬರ್ಲಿಕ್ಕೆ ಕಾರಣ ಅಂತಂದ್ರೆ ತುಂಬಾ ನೋವಾಗ್ತಾ ಇದೆ ಆ ಸಂಗತಿ ನೋಡಿದ್ರೆ. ಅಲ್ಲಿ ನಿಜವಾದಂತ ವಿದ್ಯಾರ್ಥಿಗಳಾದವರು ಅಥವಾ ಕೆಲವೊಂದು ಜನ ಮುಖಕ್ಕೆ ಅರಿವಿ ಕಟ್ಕೊಂಡು ಬಂದಿದ್ದಾರೆ ಮೇಡಮ್. ಅಲ್ಲಿ ಅದು ನೋಡಿದ್ರೆ ಇಲ್ಲಿ ಯಾರೋ ಭಯೋತ್ಪಾದಕರು ಬಂದು ಆ ವಿದ್ಯಾರ್ಥಿಗಳು ಸಿಗ್ತಕ್ಕಂತ ಸವಲತ್ತಿಗೆ ಧಕ್ಕೆ ತಂದಿಟ್ಟಿದ್ದಾರೆ ಮೇಡಮ್ ಅಲ್ಲಿ. ಅದರ ಸಲುವಾಗಿ ನಂದು ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ ಅವರಂತಹ ತಮಿಳುನಾಡಿನಲ್ಲಿ ನಮ್ಮ ವಿಜಯ್ ಅವರಂತ ನಡೆದುಕೊಳ್ಳುವಂತ ಕಾನೂನುಗಳು ಪ್ರತಿ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅವಶ್ಯಕತೆ ಇದೆ ಮೇಡಮ್. ಎಷ್ಟೋ ದುಡ್ಡು ಖರ್ಚು ಮಾಡಿ PGಯಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಸುಮಾರು ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಒಂದು ವಿದ್ಯಾರ್ಥಿ ಕಲಿತಿರುವಂತ ವಿದ್ಯೆಗೆ ಇವತ್ತ ಮೋಸ ಆಗ್ತಿದೆ ಮೇಡಮ್ ಈ ಸೋರಿಕೆಯಲ್ಲಿಂದ. ಮತ್ತೆ ಇನ್ನೊಂದು ನಮ್ದು ಸಲಹೆ ಮೇಡಮ್, ಪ್ರತಿ ಎಕ್ಸಾಮ್ಗಳಿಗೆ ನಮ್ಮ ಮಿಲಿಟರಿಯನ್ನು ಉಪಯೋಗಿಸಿದ್ರೆ ಯಾವುದೇ ಈ ತರ ತೊಂದರೆ ಆಗುದಿಲ್ಲ ಮೇಡಮ್. ಇನ್ನು ಮುಂದೆ ನಾವು ಯಾವುದೇ ಒಂದು ಎಕ್ಸಾಮ್ ಸೇಫ್ಟಿಗಾಗಿ ನಮ್ಮ ಮಿಲಿಟರಿಯನ್ನು ಉಪಯೋಗಿಸೋಣ ಮೇಡಮ್. ನಂದೊಂದು ಸಲಹೆ ಇದು. ಇವಾಗ ಇನ್ನುಳಿದ ಯಾರ ಮೇಲೂ ವಿಶ್ವಾಸ ಇಲ್ಲ ಮೇಡಮ್. ಇವತ್ತಿನ ಈ ಜನರೇಷನ್ ಅಲ್ಲಿ ನಮ್ಮ ವೀರ ಯೋಧರು ಇದ್ದಾರಲ್ಲ, ಅಲ್ಲಿ ಅವರಿಂದ ಯಾವುದೂ ತೊಂದರೆ ಆಗುದಿಲ್ಲ ಮೇಡಮ್. ಎಲ್ಲಾ ಎಕ್ಸಾಮ್ಗಳು ಕರೆಕ್ಟ್ ಆಗಿ ಆಗ್ತವೆ ಮೇಡಮ್. ಅದಕ್ಕೆ ಇನ್ ಮುಂದೆ ಯಾವುದೇ ಇದ್ರು ನಾ ದಯವಿಟ್ಟು ಮೋದಿ ಅವರಲ್ಲಿ ಒಂದು ಕಳಕಳಿ ರಿಕ್ವೆಸ್ಟ್ ಕೇಳ್ತೀನಿ, ಈ ತರ ಇನ್ ಮುಂದೆ ತೊಂದರೆ ಆಗಬಾರ್ದು. ಮತ್ತೆ ಯಾವ್ದು ನಮ್ಗೆ ಅವ್ರ ರಾಜೀನಾಮೆ ಇವ್ರ ರಾಜೀನಾಮೆ ಕೊಡೋದ್ರಿಂದ ಯಾವ್ದು ತೊಂದರೆನೂ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ ಮೇಡಮ್. ನಾವು ಮಿಲಿಟರಿಯನ್ನು ಉಪಯೋಗಿಸಿಕೊಳ್ಳೋ ಪ್ರತಿಯೊಂದು ಎಕ್ಸಾಮ್ಗೂ ಈ ಆಗ್ತಕ್ಕಂಥ ಗಲಭೆಗಳಲ್ಲಿ ಆ ಮುಖಕ್ಕೆ ಅರಿವಿ ಕಟ್ಕೊಂಡ್ ಬಂದಂತ ಯಾರಿದಾರ ಆ ವಿದ್ಯಾರ್ಥಿಗಳ ಪೂರ್ಣ ಪರಿಶೀಲನೆ ಮಾಡಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಳ್ಳುವಂತ ಕಾನೂನುಗಳು, ಸ್ಟ್ರಾಂಗ್ ಆದ ಕಾನೂನುಗಳು ಅವ್ರ ಕುಟುಂಬದ ಮೇಲೆ ಅವ್ರ ಮೇಲೆ ತಗೊಂಡ್ರೆ ಮುಂದಿನ ದಿನಗಳ ಇಂಥ ಯಾವ ಗಲಭೆಗಳು ಆಗೋದಿಲ್ಲ ಮೇಡಮ್. ಶಿವಾನಂದ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕೆ. ಹಾಗೆ ಶಿವಕುಮಾರ್ ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ವಿದ್ಯಾರ್ಥಿಗಳ ದಾರಿಯನ್ನ ತಪ್ಪಿಸುವಂತ ಕೆಲಸಗಳಾಗ್ತಾ ಇದೆಯಾ ಅನ್ನುವಂತ ಅನುಮಾನ ನಮ್ಗೆ ಮೂಡುತ್ತೆ ಇಂತ ವಿಡಿಯೋ ನೋಡಿದ ತಕ್ಷಣ. ಖಂಡಿತ ಆಗ್ತಾ ಇದೆ ಮೇಡಮ್, ಖಂಡಿತ ನಡೀತಾ ಇದೆ. ಎಲ್ಲ ಈ ವಿದೇಶಿ ಶಕ್ತಿಗಳು ಸೇರ್ಕೊಂಡು ಈ ರೀತಿ ಮಾಡ್ತಾ ಇದಾರಲ್ಲ, ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನ್ ಕ್ರಮ ತಗೊಳ್ತಾ ಇದೆ ಈ ವಿದೇಶಿ ಶಕ್ತಿಗಳ ಮೇಲೆ? ಸಪೋರ್ಟ್ ಆಗಿರೋದಕ್ಕೆ ಅಲ್ವಾ ಅವರು ಅಷ್ಟು ಡೇರ್ ಆಗಿ ಪೊಲೀಸ್ನನ್ನ ಮಾತಾಡ್ತಾ ಹೇಳಿರೋದು? ಅವ್ರ ಸಪೋರ್ಟ್ ಇಲ್ಲೇ ಹೇಳಕ್ಕಾಗತ್ತಾ? ರಾಜ್ಯದಲ್ಲಿ ನಡಿಬೇಕಾದ್ರೆ ಅವ್ರು ಯಾಕೆ ಬೇಕಿಲ್ಲಿ? ಅವ್ರ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ ಇವರು? ಅವ್ರು ಯಾರು ಅಂತ ಫೈಂಡ್ ಔಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಲ್ಲಿ ಯಾರನ್ನ ಏನಾದ್ರು ಇಲ್ಲಿ ಸ್ಥಳೀಯವಾಗಿ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ FIR ಹಾಕಿಸ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ. ಸಾಮಾನ್ಯ ಮಾತಾಡಿದ್ರೆ ಮಾನನಷ್ಟ ಅಂತ ಹಾಕಿಸ್ತಾರೆ, ಅವ್ರ ಮೇಲೆ ಹಾಕಿಸ್ತಾ ಇದೆ. ದೇಶದ್ರೋಹಿ ಇದನ್ನ ಪ್ರಚಾರ ಮಾಡ್ತಾ ಇರೋರಿಗೆ ಏನಾಗಿದೆ? ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಇವ್ರ ಸಪೋರ್ಟ್ ಇಲ್ಲದೆ ಅವ್ರು ಆ ರೀತಿ ಹಾಕೋಕ್ ಬರಲ್ಲ. ರಾಜ್ಯ ಸರ್ಕಾರನೇ ಅವ್ರು ಸಪೋರ್ಟ್ ಕೊಟ್ಟಿದೆ. ಅವ್ರು ಅಷ್ಟು ಡೇರ್ ಆಗಿ ಹಾಕ್ಬೇಕು ಅಂತಂದ್ರೆ ಇವ್ರ ಸಪೋರ್ಟ್ ಇಲ್ಲದೆ ಹಾಕಕ್ ಸಾಧ್ಯ ಇಲ್ಲ. ಸರ್ಕಾರನೇ ಮುಂದೆ ಬಿಟ್ಟು ಈ ರೀತಿ ಪ್ರೊಟೆಸ್ಟ್ ಮಾಡಿಸ್ತಾ ಇದೆ. ಆಲ್ ರೈಟ್, ಶಿವಕುಮಾರ್ ಅವರೇ ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಗೋಪಾಲ್ ಕರೆ ಮಾಡಿದ್ದಾರೆ. ಗೋಪಾಲ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್ ಅವರ, ಹೇಳಿ. ಇವತ್ತು ಕೇಂದ್ರ ಸರ್ಕಾರ 47 ಜನಕ್ಕೆ ಇವತ್ತು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದೆ. ಹೌದು, ಅದು ಬೆಸ್ಟ್ ಎಕ್ಸಾಮ್, ಅಪ್ರಿಶಿಯೇಟ್. ಆದ್ರೆ ಇದನ್ನ ಹಾಗೆ ತಗೋಬಹುದಿತ್ತಲ್ಲ. ಹೌದು, ಇವತ್ತು ವಿದ್ಯಾರ್ಥಿಗಳು ಸ್ಟ್ರೈಕ್ ನಲ್ಲಿ ಕುಂತ ಮೇಲೆ ಹೊರಡ್ತಾ ಇದ್ದಾರೆ. ತನಿಖೆ ನಡೆದು ಒಂದಷ್ಟು ದಿನಗಳ ನಂತರದಲ್ಲಿ ಯಾರಿದ್ದಾರೆ ಇದ್ರ ಹಿಂದೆ ಅನ್ನೋದು ಗೊತ್ತಾಗುತ್ತೆ. ಕಾಲಾವಕಾಶ ಬೇಕಲ್ವಾ?
ಕಾಂಟ್ರರಿ ಈ ರೀತಿಯೂ ಆಗಿರಬಹುದು ಅನ್ನುವಂತ ಒಂದು ರೀಸನ್ ಅನ್ನ ಕೊಡ್ತಾ ಇರೋದು. ಹಾಗೆ ಆಗಿರ್ಬೇಕು ಅಂತ ಇಲ್ಲ, ಆದ್ರೆ ಕ್ರಮ ಆಗಿದೆ ಈಗ. ಅಪ್ರಿಶಿಯೇಟ್ ಸರ್ ಅದು ಮೇಡಮ್, ಅದಕ್ಕೆ ನಾವು ಧನ್ಯವಾದ ಹೇಳ್ತೀವಿ. ಆದ್ರೆ ಇನ್ನು ಮುಂದೆ ಯಾವಾಗಲೂ ಇದು ಆಗ್ಲಾರ್ದಂತ ಈ ತರ ಪೇಪರ್ ಲೀಕ್ ಆಗ್ಬಾರ್ದಂತ ಹೇಳಿ ನೋಡ್ಕೋಬೇಕು ಅಷ್ಟೇ. ಮುಂದೆ ಇರುವಂತಹ ಉದ್ದೇಶವೇ ಎಷ್ಟು. ಧನ್ಯವಾದ ಗೋಪಾಲ್ ಅವರೇ ಕರೆ ಮಾಡಿದ್ದಕ್ಕೆ. ಚಂದನ್ ಕರೆ ಮಾಡಿದ್ದಾರೆ. ಚಂದನ್ ಅವರೇ ನಮಸ್ತೆ, ಏನ್ ಹೇಳ್ತಾ ಇದ್ದೀರಿ? ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರಾ, ದಾರಿ ತಪ್ಪಿಸ್ತಾ ಇದ್ದಾರಾ, ನಿಮ್ಗೇನ್ ಅನ್ಸುತ್ತೆ? ಇಲ್ಲ, ನನ್ ಪ್ರಕಾರ ದಾರಿ ತಪ್ತಾ ಇದೆ ಅಥವಾ ತಪ್ಪಿಸ್ತಾ ಇದಾರೆ ಅನ್ನೋದು ನಾನು ಒಪ್ಪಲ್ಲ. ಯಾಕಂದ್ರೆ ಯಾರೋ ಒಬ್ರೋ ಇಬ್ರು ಒಂದ್ ಪೋಸ್ಟರ್ ಹಿಡ್ಕೊಂಡು ಉಮರ್ ಖಾಲಿದ್ ಅಥವಾ ಬೇರೆ ಯಾರ ಬಗ್ಗೆ ಮಾತಾಡಿದ್ರೆ ಅದರಿಂದ ಇಡೀ ಪ್ರಕರಣದ ದಿಕ್ಕೆ ತಪ್ತಾ ಇದೆ ಅನ್ನೋದು ನಂಬಕ್ಕಾಗಲ್ಲ. ಯಾಕಂದ್ರೆ ಅವರ 3 ಡಿಮಾಂಡ್ಸ್ ತುಂಬಾ ಕ್ಲಿಯರ್ ಆಗಿದೆ. ದಿ ಎಜುಕೇಶನ್ ಮಿನಿಸ್ಟರ್ ಹ್ಯಾಸ್ ಟು ರಿಸೈನ್, 1 ಕೋಟಿ ಕಾಂಪೆನ್ಸೇಷನ್ ಪ್ರತಿ ಮಗುವಿಗೂ ಸಿಗ್ಬೇಕು, ಹಾಗೆ ಸೋನಂ ವಾಂಗ್ಚುಕ್ ನಡೆದಿದ್ದ ಡಿಟೆನ್ಷನ್ ಇಂದ ಅವ್ರು ಆಚೆ ಬರ್ಬೇಕು ಅಂತ. ಈ ಡಿಮಾಂಡ್ಸ್ಗೆ ಸಿಜೆಪಿ ತುಂಬಾ ಕ್ಲಿಯರ್ ಆಗಿರೋದು. ಎಲ್ಲೋ ಒಬ್ರು ಇಬ್ರು ಬಂದು ಏನೋ ಮಾತಾಡಿದ್ರೆ ಅಥವಾ ಪೋಸ್ಟರ್ಸ್ ಹಿಡ್ಕೊಂಡ್ರೆ ಇಡೀ ಪ್ರಕರಣದ ದಿಕ್ಕೆ ತಪ್ತಾ ಇದೆ ಅನ್ನೋದು ಖಂಡಿತ ಒಪ್ಪಕ್ಕಾಗದೇ ಇರುವಂತಹ ಮಾತು. ಹೀಗಾಗಿ ಐ ಥಿಂಕ್ ಮೀಡಿಯಾ ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಡಿಮಾಂಡ್ಸ್ ಏನಿದೆ ಸಿಜೆಪಿ ಅವರು ಆ ಡಿಮಾಂಡ್ಸ್ ಬಗ್ಗೆ ಫೋಕಸ್ ಮಾಡಬೇಕು ಹೊರತು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರ್ಯಾರು ಬಂದು ಈ ಪ್ರೊಟೆಸ್ಟ್ ನ ದಿಕ್ಕನ್ನ ತಪ್ಸಕ್ ಟ್ರೈ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಗಮನ ಕೊಡೋದನ್ನ ಖಂಡಿತ ಕಮ್ಮಿ ಮಾಡ್ಬೇಕು ಅನ್ನೋದು. ಅವ್ರ ಬಗ್ಗೆ ಕ್ರಮ ಆಗಬೇಕು, ಕ್ರಮ ಖಂಡಿತ ಆಗ್ಬೇಕು. ಅದ್ರ ಜೊತೆಗೆ ಅವರ ಮೇನ್ ಡಿಮಾಂಡ್ಸ್ಗೆ ಫಸ್ಟ್ ನಿಮ್ಮ ಗಮನ ಇರಲೇಬೇಕು. ಯಾಕಂದ್ರೆ ಇವರು ಇದ್ದೇ ಇರ್ತಾರೆ ಪ್ರತಿ ಪ್ರೊಟೆಸ್ಟ್, ಸರ್ಕಾರದ ಪರವಾಗ್ಲಿ ಅಥವಾ ಸರ್ಕಾರದ ವಿರೋಧವಾಗ್ಲಿ ಜನಗಳು ಖಂಡಿತ ಇದ್ದೇ ಇರ್ತಾರೆ. ಹಾಗಾಗಿ ಅವ್ರಗಳ ಬಗ್ಗೆ ಗಮನನ ಹೆಚ್ಚು ಕೊಡ್ತೀರಾ ಖಂಡಿತ ಅವ್ರ ಮೇಲೆ ಪ್ರಕರಣ ಆಗ್ಬೇಕು ಅಥವಾ ಅವ್ರ ಬಗ್ಗೆ ತನಿಖೆ ನಡಿಬೇಕು, ಖಂಡಿತ ಇದೆಲ್ಲ ನಡಿಬೇಕು, ಕ್ರಮ ಕೂಡ ಆಗ್ಬೇಕು. ಆಲ್ ರೈಟ್ ಚಂದನ್, ಥ್ಯಾಂಕ್ ಯು ಮಾತಾಡಿದಕ್ಕೆ. ಕರೆ ಮಾಡಿ ಮಾತಾಡಿದ್ರಿ. ಹಾಗೆ ರಾಮು ಕರೆ ಮಾಡಿದ್ದಾರೆ. ರಾಮು ಅವರೇ ನಮಸ್ತೆ. ನಮಸ್ತೆ. ಏನ್ ಹೇಳ್ತೀರಿ? ವಿದ್ಯಾರ್ಥಿಗಳ ಇವತ್ತಿನ ಪರಿಸ್ಥಿತಿಯನ್ನ ನೋಡಿದ್ರೆ ಆತಂಕ ಪಡಬೇಕು, ಅಯ್ಯೋ ಪಾಪ ಅನ್ಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೌದು ಮೇಡಮ್, ಇದು ಯಾಕಾಯ್ತು, ಎಲ್ಲಿಂದ ಆಯ್ತು, ಹೆಂಗಾಯ್ತು ಅನ್ನೋದೇ ತುಂಬಾ ಚರ್ಚೆ ಆಗ್ಬಿಟ್ಟಿದೆ. ಇದಾಗಿದೆ ತಪ್ಪು, ಇಲ್ಲ ಅಂತಲ್ಲ. ಇವಾಗ ನಮ್ ಕರ್ನಾಟಕದಲ್ಲಿ ಏನೋ ಒಂದ್ ಒಳ್ಳೇದ್ ಮಾಡ್ಬೇಕು ಮುಖ್ಯಮಂತ್ರಿಗಳು. ಎಲ್ಲಾರನ್ನು ಕರೆದಿ ಕೇಂದ್ರಕ್ಕೆ ಹೋಗಿ ಕುಣಿಸಿ ಮಾತಾಡಿ ಇದನ್ನ ಕಂಡೀಷನ್ ತರಬೇಕು ಮೇಡಮ್. ಇಲ್ಲ ಈ ತರ ನೆಕ್ಸ್ಟ್ ಟೈಮ್ ಯಾವತ್ತೂ ಆಗ್ಬಾರ್ದು. ಎಷ್ಟು ಜನದ್ದು ಬದುಕಿರ್ತಾರೆ ಅವರು ಓದಿ. ಅದು ಒಂದು ಕಡೆ ಅದಕ್ಕೆ ನಡೀತಾ ಇರುವಂತ ಹೋರಾಟ ಒಂದು ಕಡೆ, ಆದ್ರೆ ಹೋರಾಟ ಬೇರೆ ದಾರಿಯಲ್ಲಿ ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ, ಇದು ಆತಂಕ. ಯಾಕಂದ್ರೆ ಈ ಪರೀಕ್ಷೆಗಳನ್ನ ಸರಿ ಮಾಡಬಹುದು, ಮನಸ್ಸನ್ನ ಸರಿ ಮಾಡೋದು ಯಾರು? ವಿದ್ಯಾರ್ಥಿಗಳ ಮನಸ್ಸು ಹಾಳಾದ್ರೆ ಅದನ್ನ ಸರಿ ಮಾಡೋದು ಯಾರು? ಹೌದು ಮೇಡಮ್, ಅವ್ರ ತಂದೆ ತಾಯಿಗಳು ಎಷ್ಟು ಕಷ್ಟ ಬಿದ್ದು ಓದಿಸಿರ್ತಾರೆ ಅವ್ರನ್ನ, ಕೂಲಿ ಮಾಡಿ ಸಾಲ ಮಾಡಿ ಅವ್ರನ್ನ ಓದಿಸಿರ್ತಾರೆ. ಅವ್ರಿಗೆ ಬೆಲೆನೇ ಇಲ್ದಾರಂಗಾಗುತ್ತಲ್ಲ ಮೇಡಮ್. ಇವತ್ತು ತುಂಬಾ ನೋವಾಗ್ತಿದೆ ಮೇಡಮ್ ನಮ್ಗೂನು. ಆದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು, ಅಲ್ಲಿ ಒಂಥರ ಜಗಳ ಮಾಡೋದು, ಡ್ಯಾನ್ಸ್ ಆಡೋದು, ಪೊಲೀಸ್ಗೆ ಹೊಡೆಯೋದು ಮೇಡಮ್. ಕುತ್ಕೊಂಡು ಶಾಂತಿಯಾಗಿ ಪ್ರತಿಭಟನೆ ಮಾಡಿದಿದ್ರೆ ಇದೆಲ್ಲ ಒಳ್ಳೇದಾಗ್ತಿತ್ತು ಮೇಡಮ್. ಇದು ನಿಜ 100% ನಿಜ. ರಾಮು ಅವರೇ ಧನ್ಯವಾದ ಕರೆ ಮಾಡಿ ಅಭಿಪ್ರಾಯವನ್ನ ತಿಳಿಸೋದಕ್ಕೆ. ಮಹಾದೇವ್ ಅವರು ಕರೆ ಮಾಡಿದ್ದಾರೆ. ಮಹಾದೇವ್ ಅವರೇ ನಮಸ್ತೆ. ಮಹಾದೇವ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? ಆಲ್ರೈಟ್, ಅವ್ರ ಕರೆ ಕಟ್ ಆಗಿದೆ. ಇಲ್ಲಿ ಗಮನ ಹರಿಸಬೇಕಾಗಿರೋದು ಸಾಕಷ್ಟು ಆತಂಕಗಳಿದೆ. ಒಂದಷ್ಟು ವಿಡಿಯೋಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇವರು ವಿದ್ಯಾರ್ಥಿಗಳ ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡಿದ್ದಿದೆ. ಅಂಥದ್ದೇ ಒಂದಷ್ಟು ಘಟನೆಗಳು ದೆಹಲಿಯಲ್ಲೂ ನಡೆಯಿತು. ದೆಹಲಿಯಲ್ಲಿ ಯಾಕೆ ನಿನ್ನೆ ನಡೀತಲ್ಲ ಬೆಂಗಳೂರಲ್ಲಿ, ಆ ಸಂದರ್ಭದಲ್ಲಿ ಕಂಡು ಬಂದಂತ ಈ ಪೋಸ್ಟರ್, ಇದು ನಿಜಕ್ಕೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಮತ್ತೊಬ್ಬ ಕಾಲರ್ ಇದ್ದಾರೆ, ರಾಘವೇಂದ್ರ ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಮಸ್ತೆ. ನೀವು ಅಲ್ಲಿ ಬಿತ್ತರಿಸ್ತಿರೋ ಒಂದು ಪೋಸ್ಟರ್ ನೋಡಿ ಗಮನಿಸಿ ಸರಿಯಾಗಿ. ಆ ಪೋಸ್ಟರ್ ಕೆಳಗಡೆಗೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಒಂದು ಪ್ರಶ್ನಾತೀತ ಅಂತ ಹೇಳಿದ್ರೆ ಅವ್ರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಉಕಾಡ್ಲೆ ಪೊಲೀಸ್, ಬೆಂಗಳೂರು ಪೊಲೀಸ್ ಅಂತ ಹಾಕೊಂಡಿದ್ದಾರೆ. ನೀವು ಅದನ್ನ ದಯವಿಟ್ಟು ಅದನ್ನ ತೋರಿಸಿ, ನಮ್ಮ ರಾಜ್ಯದ ಗೃಹ ಸಚಿವರಿಗೆ ತೋರಿಸಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಘನತೆವೆತ್ತ ಮುಖ್ಯಮಂತ್ರಿಗೆ ತೋರಿಸಿ, ದಯವಿಟ್ಟು ತೋರಿಸಿ. ಅದಕ್ಕೆ ಹೈಲೈಟ್ ಮಾಡಿ ಆರೋ ಹಾಕಿ ಅದನ್ನ ನೀಟಾಗಿ ಹೈಲೈಟ್ ಮಾಡಿ ತೋರಿಸ್ತಾ ಇರೋದು ಗೃಹ ಸಚಿವರಿಗೆ ತೋರಿಸ್ತಾ ಇರೋದು ನೋಡಿ. ಇದಕ್ಕೆ ಪ್ರಶ್ನೆ ಮಾಡಿದ್ದಾರೆ, ಕೊನೆಗೊಂದು ಎಕ್ಸ್ಕ್ಲಮೇಷನ್ ಮಾರ್ಕ್. ಏನ್ ಮಾಡ್ತೀರಾ ಮೇಡಮ್ ಒಂದು ವಿಚಾರ ಹೇಳ್ತೇನೆ. ಉಕಾಡ್ಲೆ ಬೆಂಗಳೂರು ಪೊಲೀಸ್ ಅಂದ್ರೆ ಪೊಲೀಸರಿಗೆ ಧಮಕಿ ಹಾಕ್ತಾ ಇದ್ದಾರೆ ಇವರು. ಅವರು ನೀಟ್ ಪ್ರೊಟೆಸ್ಟ್ ನ ಒಂದು ಮುಖವಾಡ ಧರಿಸಿ ಅವ್ರಿಗೆ ಬೇಕಾಗಿತ್ತು ಈ ದೇಶ ವಿರೋಧಿ ಸಂಘಟನೆಗಳಿಗೆ ಅವ್ರಿಗೊಂದು ಅವಕಾಶ ಬೇಕಾಗಿತ್ತು. ಒಂದು ಭಾರತದ ಒಡೆಯೋ ರೀತಿಗೆ ಯಾವ್ದಾದ್ರು ಒಂದು ವೇ ಬೇಕಾಗಿತ್ತು, ಅದು ಬಂದಿದ್ದಾರೆ. ಈಗ ಅವ್ರಿಗೆ ನಾವು ಅವಕಾಶ ಕಲ್ಸ್ಕೊಂಡು ನಮ್ಮ ರಾಜ್ಯದ ಯುವ ಜನತೆ ಇದನ್ನು ಗಮನಿಸಬೇಕು. ಇದನ್ನ ಗಮನಿಸಿಕೊಂಡು ನಾವು ಇದ್ರ ಬಗ್ಗೆ ನಾವು ಕರೆಕ್ಟ್ ಆದ ನಿರ್ಧಾರ ತಗೊಳ್ಬೇಕು.
ನಿಮ್ಮ ಮಾಧ್ಯಮದವ್ರದ್ದು ಇದಕ್ಕೆ ಬಹಳ ಒಂದು ನಾನು ಪ್ರಶಂಸೆ ಕೊಡ್ತೇನೆ. ಯಾಕಂದ್ರೆ ನೀವು ಅದನ್ನ ಕಾಣಿಸ್ತಾ ಇದ್ದೀರಾ. ರೈಟ್ ರಾಘವೇಂದ್ರ ಅವರೇ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತಾಡಿದಕ್ಕೆ. ಹಾಗೆ ಶ್ರೀಕಾಂತ್ ಕರೆ ಮಾಡಿದ್ದಾರೆ. ಶ್ರೀಕಾಂತ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ಒಬ್ರು ಪೋಸ್ಟರ್ ಹಿಡ್ಕೊಂಡ್ರು, ಒಬ್ಬರಿಂದ ಇಡೀ ಸಮುದಾಯವನ್ನ ಹೇಳೋದು ತಪ್ಪು ಅಂತಿರೋ, ಅಥವಾ ಒಬ್ಬರಿಂದಲೂ ಕೂಡ ಇಡೀ ಸಮುದಾಯ ದಾರಿ ತಪ್ಪುತ್ತೆ ಅಂತಿರೋ, ಏನ್ ಹೇಳ್ತೀರಿ? ಈ ಕೂಲಂಕುಷವಾಗಿ ಪೂರ್ತಿ ಹಗರಣ ಸ್ಟಾರ್ಟಿಂಗ್ ಇಂದ ನಡ್ಕೊಂಡ್ ಬರೋದು ನೋಡಿದ್ರೆ ಇದು ಪ್ರೀ ಪ್ಲಾನ್ ಅಂತ ಅನ್ಸುತ್ತೆ. ಕೇಂದ್ರ ಸರ್ಕಾರದ ವೈಫಲ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ, ಡೆಫಿನೆಟ್ ಆಗಿ ಕೇಂದ್ರ ಸರ್ಕಾರದ ವೈಫಲ್ಯ ಅದು. ಬಟ್ ಇದನ್ನ ಲೀಕ್ ಮಾಡಕ್ಕೆ ಅವರೇ ಯಾಕೆ ದೇಶದ್ರೋಹಿಗಳು ಅಂತ ಏನ್ ಹೇಳಕ್ ಡೌಟ್ ಬರ್ತಾ ಇದೆಯಲ್ಲ ಇವಾಗ, ಅದನ್ನ ಲೀಕ್ ಮಾಡಕ್ಕೂ ಅವರೇ ಯಾಕೆ ಕಾರಣ ಆಗಿರ್ಬಾರ್ದು? ಇದನ್ನ ಪ್ರೊಟೆಸ್ಟ್ ಮಾಡಕ್ ಒಂದು ಬೆಸ್ಟ್ ಮೆಸೇಜ್ ಸಿಗತ್ತೆ ನಮ್ಗೆ, ಒಂದು ಸಬ್ಜೆಕ್ಟ್ ಸಿಗತ್ತೆ ನಮ್ಗೆ, ಅದು ಆಗಿರ್ಬೋದಲ್ವಾ? ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿದ್ರೆ ಇನ್ ಮುಂದೆ ಹಿಂಗಾಗೋದಾದ್ರೂ ತಪ್ಪುತ್ತಲ್ವಾ? ಹೌದು, ಅದಂತೂ ನಡೀತಾ ಇದೆ, ತನಿಖೆ ಪ್ರಗತಿಯಲ್ಲಿದೆ, ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ನಾವು ಬದಲಾಯಿಸಬಹುದಾಗಿರೋದು ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ. ಮೇಡಮ್, ವಿದ್ಯಾರ್ಥಿಗಳ ಮನಸ್ಥಿತಿ ಆಲ್ರೆಡಿ ಬದಲಾಗ್ಬಿಟ್ಟಿದೆ ಮೇಡಮ್. ಈಗ ಇದಾಗೋಗಿದೆ, ಅಥವಾ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಇದ್ದಾಗಲೂ 2 ಸತಿ ಆಗಿದೆ, ಗೊತ್ತಿಲ್ಲ ನಮ್ಗೆ. ಇವಾಗ ಲೀಕ್ ಆಗಿದೆ ಅಂತ ಗೊತ್ತಿದೆ, ಅದಕ್ಕೆ ಪ್ರೊಟೆಕ್ಷನ್ ನಡೀತಾ ಇದೆ. ಓಕೆ ಫೈನ್, ಮೊದ್ಲು ಆಗಿರ್ಬೋದಲ್ವಾ? ಇವಾಗ ಯಾಕೆ ಅಂದ್ರೆ ಈಗ ಕೇಂದ್ರ ಸರ್ಕಾರ ಸ್ಟ್ರಾಂಗ್ ಆಗಿದೆ. ಸೊ ಆ ಆಂಗಲ್ ಅಲ್ಲಿ ನಾವು ಯೋಚನೆ ಮಾಡಿದಾಗ ಇದೇ ದೇಶದ್ರೋಹಿಗಳು ಅಂತ ಏನ್ ಅವ್ರ ಮೇಲೆ ಏನ್ ಡೌಟ್ ಬರ್ತಾ ಇದೆ, ಅವ್ರ ಜೊತೆಗೆ ಯಾರು ಸೇರ್ಕೊಂಡಿದ್ದಾರೆ ಅಂತ ಡೌಟ್ ಬರ್ತಾ ಇದೆ, ಲೀಕ್ ಮಾಡಕ್ಕೂ ಅವರೇ ಕಾರಣ ಆಗಿರ್ಬೋದಲ್ವಾ? ಇರಬಹುದು, ಇಲ್ಲದೆ ಇರಬಹುದು. ಅನುಮಾನಗಳು ಸಾವಿರಾರಿದೆ, ತನಿಖೆ ನಡೀಬೇಕು, ಗೊತ್ತಾಗಬೇಕು ಏನಾಗಿದೆ ಎತ್ತ ಅನ್ನೋದು ವಿದ್ಯಾರ್ಥಿಗಳು ಅಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆ. ಅರುಣ್ ಕರೆ ಮಾಡಿದ್ದಾರೆ. ಅರುಣ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ನೋಡಿ, ಈಗ ಏನಾಗಿದೆ ಅಂದ್ರೆ, ಒಂದು ದೇಶನ ಹಾಳು ಮಾಡ್ಬೇಕು ಅಂದ್ರೆ ಯುದ್ಧ ಮಾಡ್ಬಿಟ್ಟು ಅಲ್ಲಿ ಸರ್ವನಾಶ ಮಾಡ್ಬೇಕು ಅಂತ ಏನೂ ಇಲ್ಲ. ಒಂದು ಆ ನೆಲದ ಸಂಸ್ಕೃತಿಯನ್ನ, ಆ ನೆಲದ ಧರ್ಮವನ್ನ, ಆ ನೆಲದ ಜನರನ್ನ ಎತ್ತಿಗೆಟ್ಟಿ ಆ ನೆಲದ ಅದನ್ನ ನಾಶ ಮಾಡಿದ್ರೆ ಸಾಕು, ಆ ದೇಶ ಹಾಳಾಗುತ್ತೆ. ಒಂದು ಯುದ್ಧ ಮಾಡ್ಬಿಟ್ಟು ಇಡೀ ಕೊಲಾಪ್ಸ್ ಮಾಡಿದ್ರೆ, ಬಿಲ್ಡಿಂಗ್ ಕೊಲಾಪ್ಸ್ ಮಾಡಿದ್ರೆ, ಅದನ್ನ ನಾಶ ಮಾಡಿದ್ರೆ ಮತ್ತೆ ಕಟ್ಬೋದು. ಆದ್ರೆ ಆ ಧರ್ಮವನ್ನು ನಾಶ ಮಾಡಿ ಮತ್ತೊಂದು ಧರ್ಮವನ್ನು ಮತ್ತೆ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೆಲವು ಹುನ್ನಾರಗಳು ಈ ದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಈ ನೀಟ್ ಅಂತ ಒಂದನ್ನ ಅಡ್ಡ ಇಟ್ಕೊಂಡು ಕೆಲವು ಕ್ರಿಮಿಗಳು ಈ ತರ ಕೆಲಸ ಮಾಡ್ತಾ ಇದ್ದಾವೆ. ಆದ್ರೆ ಕೆಲವರು ಹೇಳ್ತಾರೆ ಅದರಿಂದ ಏನು ಪ್ರಯೋಜನ ಇಲ್ಲ, ಯಾರೋ ಒಬ್ರು ಬಂದ್ರು ಆ ತರ ತೋರಿಸಿದ್ರು ಅಂತ ಕೇಳಿ. ಒಂದು ಅಮೃತಕ್ಕೆ 1 ಹನಿ ವಿಷ ಸಾಕು. ಒಂದು ಅಮೃತಕ್ಕೆ 1 ಹನಿ ವಿಷ ಸಾಕಲ್ವಾ? ಇಂತಹ ಘಟನೆಗಳನ್ನ ಯಾವುದೇ ಒಬ್ಬ ವ್ಯಕ್ತಿ, ಇದಕ್ಕೆ ಕಾರಣ ಅನ್ಯರಲ್ಲ, ನಮ್ಮವರು, ನಮ್ಮನ್ನೇ ನಾವು ದ್ವೇಷಿಸ್ಕೊಳ್ತಾ ಇದೀವಲ್ಲ, ಅದು ಮುಖ್ಯ ಕಾರಣ. ನಿಜ ನಿಜ, 100% ಕರೆಕ್ಟ್. ಅರುಣ್ ಅವರೇ ಧನ್ಯವಾದ ಕರೆಯನ್ನ ಮಾಡಿದಕ್ಕೆ. ಧನರಾಜ್ ಅವರು ಕರೆ ಮಾಡಿದ್ದಾರೆ. ಧನರಾಜ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್, ಹೇಳಿ. ಮೇಡಮ್, ಈಗ ದಿಲ್ಲಿದಾಗ ಸ್ಟ್ರೈಕ್ ನಡೀತಾ ಇದೆ ಮೇಡಮ್, ಹೌದಲ್ವಾ? ಅಲ್ಲಿರೋ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಉಗ್ರ ಸಂಘಟನೆಗೆ ಸೇರಿದಾರ, ಏನು ದೇಶ ವಿರೋಧಿಗಳ? ಹಾಗಂತ ಎಲ್ಲೂ ಹೇಳಲಿಲ್ಲ, ಅಥವಾ ಹಾಗಂತ ಎಲ್ಲೂ ಪ್ರೂವ್ ಆಗಿಲ್ಲ. ನಿಮ್ಮ ಅಭಿಪ್ರಾಯ ಏನು? ನಿಮ್ಗೇನ್ ಅನಿಸ್ತಾ ಇದೆ ಪರಿಸ್ಥಿತಿಯನ್ನ ನೋಡಿದಾಗ? ದಿಲ್ಲಿ ಹೋರಾಟ, ಬೆಂಗಳೂರಿನ ಹೋರಾಟ, ಅಲ್ಲಿ ಅವರು ನಡ್ಕೊಳ್ತಾ ಇರೋ ರೀತಿ ನಿಮ್ಗೇನ್ ಅನಿಸ್ತಾ ಇದೆ? ಒಬ್ಬರಿಂದ ಇಡೀ ಪ್ರತಿಭಟನೆ ಹೆಸರನ್ನ ಹಾಳು ಮಾಡಬಾರ್ದು. ಒಬ್ಬರಿಂದ ಇಡೀ ಪ್ರತಿಭಟನೆ ಹೆಸರನ್ನ ಹಾಳು ಮಾಡಬಾರ್ದು. ಈಗ ಹಲ್ಲೆ ಮಾಡಿದ್ರಲ್ಲ ಪೊಲೀಸರು, ಅದೇ ಯಾಕೆ ತೋರಿಸ್ಲಿಲ್ಲ ನೀವು? ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು, ಪೇಲೆಟ್ ಗನ್ನಿಂದ ಹೊಡೆದ್ರು, ಅದನ್ನ ಯಾಕೆ ತೋರಿಸ್ತಾ ಇಲ್ಲ? ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಿದ್ರೆ ಅದು ಅದನ್ನ ತೋರಿಸ್ಬೇಕಲ್ವಾ ನೀವು? ಅದನ್ನ ತೋರಿಸ್ಬೇಕಲ್ವಾ? ರೈಟ್. ಪ್ರತಿಯೊಂದನ್ನು ಕೂಡ ತೋರಿಸಲಾಗಿದೆ, ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮ್ಮ ಕಣ್ಣು ಮುಂದೆ ಇದೆ. ಹೌದೋ ಅಲ್ಲವೋ ಅನ್ನುವಂಥದ್ದು ಅದೆಲ್ಲವೂ ಕೂಡ ಪೊಲೀಸರು ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಆದ್ರೆ ಈಗ ಕಣ್ಣು ಮುಂದೆ ಕಾಣಿಸ್ತಾ ಇರೋದೇನು? ಈ ಹೋರ್ಡಿಂಗ್ಗಳು, ಅದ್ರ ಜೊತೆಲಿ ಸ್ಲೋಗನ್ಗಳು, ಇಂಥದ್ದೆಲ್ಲ ನಿಜಕ್ಕೂ ಕೂಡ ಈ ವಿದ್ಯಾರ್ಥಿ ಹೋರಾಟದಲ್ಲಿ ಬೇಕಿತ್ತಾ ಅನ್ನೋ ಪ್ರಶ್ನೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ರಂಗಣ್ಣ ಕರೆ ಮಾಡಿದ್ದಾರೆ. ರಂಗಣ್ಣ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ಏನ್ ಹೇಳ್ತೀರಿ ಸರ್? ಮೇಡಮ್ ಏನ್ ಹೇಳೋದು ಮೇಡಮ್, ಇವರು ಬಿಜೆಪಿ, ಕಾಂಗ್ರೆಸ್, ಜನತಾದಳ ಎಲ್ಲಾರು ಅಷ್ಟೇ ₹1 2 ಮುಖ ಇದ್ದಂಗೆ. ಇವಾಗ ನಮ್ಮ ಜನದ
ಇದ್ರದ್ದು ತೆರಿಗೆ ಹಣ ತಗೊಂಡೋಗ್ಬಿಟ್ಟು ಎಲ್ಲ ವ್ಯರ್ಥ ಮಾಡ್ತಾರೆ. ಇವಾಗ ನೋಡಿ ಅಲ್ಲಿ ಸಂಸದದಲ್ಲಿ ಇದ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ನಡೀತಾನೆ ಇಲ್ಲ. ಯಾರ್ದದ ಹಣ? ಇವಾಗ ನೋಡಿದ್ರೆ ಇಲ್ಲಿ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಅಲ್ಲಿ ವಿದ್ಯಾರ್ಥಿಗಳಾದ್ರೆ ಅವ್ರದ್ದು ಯಾವುದೇ ಆಗ್ಲಿ ಐಡಿಯಾ ಆಗ್ಲಿ ಇಲ್ಲ ಏನೇ ಆಗ್ಲಿ ಇರ್ತದಲ್ವರ, ಏನ್ಕಲ್ಲ ಅಷ್ಟು ಜನ ಬಂದಿದೆ. ಇಲ್ಲ ಪೇರೆಂಟ್ಸ್ ಆದ್ರೆ ಆ ವಿದ್ಯಾರ್ಥಿ ಮತ್ತೆ ಪೇರೆಂಟ್ಸ್ ಬಂದಿರ್ತಾರೆ. ಯಾಕೆಂದ್ರೆ ನನ್ನ ಮಗಳು ಕೂಡ ನೀಟ್ ಬರ್ದ್ಲು, 2 ಸರಿ ಬರ್ದ್ಬಿಟ್ಟು ಸಿಗದಿದ್ದಕ್ಕೆ ಇವಾಗ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಕೆಲಸ ಆಯ್ತು, ಆರಾಮಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಈ ರೀತಿ ಆದ್ರೆ ಏನ್ ಮೇಡಮ್? ಈ ರೀತಿ ಯಾಕೆ ಈ ರೀತಿ ಒಂಥರ ಹೆಂಗ್ ನಡೀತಿದೆ ಅಂದ್ರೆ ನಮ್ಮ ದೇಶನ ನಾವೇನೇನೇನೆ ಮರ್ಯಾದೆ ತಕ್ಕಂತ ಇದ್ದೀವಿ ಅಲ್ವರಾ? ಹೌದು, ನಮ್ಮ ಭಾರತ ದೇಶ ನಮ್ಮ ಮನೆ ಇದ್ದಂಗೆ, ನಮ್ಮ 4 ಗೋಡೆ ಮಧ್ಯೆ ಇರೋದ್ರಿಂದ ನಮ್ಮ ಮನೆಯವರೇ ನಾವೇ ಕಿತ್ಲಾಡ್ತಾ ಇದ್ದೀವಿ. ನಿಜ ನಿಜ. ಎನಿವೇಸ್, ಧನ್ಯವಾದ ರಂಗಣ್ಣ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ ಸರ್? ಏನ್ ಅನ್ಸುತ್ತೆ ನಿಮ್ಗೆ ಇದನ್ನೆಲ್ಲ ನೋಡಿದಾಗ? ಮೇಡಮ್, ರಾಹುಲ್ ಗಾಂಧಿ ಅವರು ಬೇರೆ ದೇಶಕ್ಕೆ ಹೋಗಿ ಬಂದ ಮೇಲೆ ಎಲ್ಲ ಗಲಾಟೆ ನಡೀತಾವಲ್ಲ, ಯಾಕೆ ಮೇಡಮ್? ಅದಕ್ಕೂ ಇದಕ್ಕೂ ಕನೆಕ್ಷನ್ ಇದೆ ಅಂತೀರಿ? ಆ ರೀತಿ ಬಹಳಷ್ಟು ಜನ ಹೋಗಿ ಬರ್ತಾರೆ. ಇಲ್ಲ ಮೇಡಮ್, ಅವ್ರು ಹೋಗಿ ಬಂದ ಮೇಲೆನೆ ಗಲಾಟೆ ಜಾಸ್ತಿ ಆಗಿದೆ ಮೇಡಮ್. ಇವೆಲ್ಲ ಅವರು ಪ್ರಾಮಾಣಿಕವಾಗಿ ಇದನ್ನ ಮಾಡಂತೀರಿ ಸರ್ ಬಿಜೆಪಿ ಅವರು. ಇವರು ಕಿಡಿಗೇಡಿಗಳು ಇದನ್ನ ಮಾಡ್ಬಿಟ್ರು ಮೇಡಮ್. ನಮ್ಮೂರಲ್ಲಿ ಎಲ್ಲ ಯುವಕರು ಆ ಪ್ರತಿಭಟನೆಗೆ ಹೋಗಿಲ್ಲ ಮೇಡಮ್. ಇಲ್ಲೇನು ಇಲ್ಲೇ ಇಲ್ಲ. ಇಂಥ ಪ್ರತಿಭಟನೆಗಳು ಒಂದ್ ತಾರ್ಕಿಕ ಅಂತ್ಯಕ್ಕೆ ಹೋಗೋದಕ್ಕೆ ಸಾಧ್ಯನಾ? ಅವರಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯನಾ ಈ ರೀತಿ ಪ್ರತಿಭಟನೆಗಳಿಂದ? ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್, ಶಾಂತಿಯಿಂದ ಮಾಡ್ಕೊಂಡ್ರೆ ಆಗ್ತೈತಿ ಮೇಡಮ್. ಶಾಂತಿಯಿಂದ ಎಲ್ಲ ಸಾಧ್ಯ ಅಂತೀರಿ. ಎನಿವೇಸ್, ಧನ್ಯವಾದ ಮಲ್ಲಿಕಾರ್ಜುನ್ ಅವರೇ ಕರೆ ಮಾಡಿದ್ದಕ್ಕೆ. ಯಶ್ ಕರೆ ಮಾಡಿದ್ದಾರೆ. ಯಶ್ ಅವರೇ ನಮಸ್ತೆ. ಹಲೋ ಯಶ್ ಅವರೇ ನಮಸ್ತೆ. ಹಲೋ ಅಮ್ಮ ನಮಸ್ತೆ. ನಿಮ್ ಹೆಸರು? ನಮ್ಮ ಹೆಸರು ಅಂತೋನ್ ರಾಜ್ ಅಂತಮ್ಮ. ಹಾ ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ? ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ. ಆಲ್ ರೈಟ್, ಕರೆ ಕಟ್ಟ ಆಗಿದೆ. ಅನೇಕರು ಮಾತಾಡ್ತಾ ಹೇಳ್ತಾ ಇದ್ರು, ಒಂದಷ್ಟು ಪರ ವಿರೋಧ ಇದ್ದಿದ್ದೆ. ಆದ್ರೆ ಈ ಪ್ರತಿಭಟನೆಯಲ್ಲಿ ಗಮನ ಹರಿಸಬೇಕಾದಂತ ವಿಚಾರ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ನಡೆದಂತ ಪ್ರತಿಭಟನೆ, ನಿನ್ನೆ ಬೆಂಗಳೂರಿನಲ್ಲಿ ತೋರಿಸಿದಂತ ಒಂದು ಈ ಪ್ಲೇ ಕಾರ್ಡ್ ಇದೆಯಲ್ಲ, ಈ ಹೋರ್ಡಿಂಗ್ಸ್ ಅನ್ನ ಏನ್ ಇಟ್ಕೊಂಡಿದ್ರು, ಇದು ನಿಜಕ್ಕೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ದೇಶದ್ರೋಹಿಗಳನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಈ ಪೋಸ್ಟರ್ ಅನ್ನ ಇಟ್ಕೊಂಡಿದ್ದಾರಂತಂದ್ರೆ ಅವ್ರು ಯಾರು ಅನ್ನುವಂತ ಪ್ರಶ್ನೆ ವಿದ್ಯಾರ್ಥಿಗಳ ಅಸಲಿಗೆ, ವಿದ್ಯಾರ್ಥಿಗಳೇ ಆಗಿದ್ದಲ್ಲಿ ಇಂಥ ಹೇಳಿಕೆಗೂ, ನೀಟ್ ಪರೀಕ್ಷೆಯಲ್ಲಿ ನಡೆದಂತ ಅಕ್ರಮಕ್ಕೂ, ಆ ಹೋರಾಟಕ್ಕೂ, ಅದರಿಂದ ಸಿಗುವಂತ ನ್ಯಾಯಕ್ಕೂ ಎತ್ತಣ ಸಂಬಂಧ, ಎಲ್ಲಿನ ಸಂಬಂಧ, ಯಾವ ರೀತಿಯ ಸಂಬಂಧ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಅದರ ಜೊತೆಯಲ್ಲಿ ಬೆಂಗಳೂರು ಪೊಲೀಸರಿಗೆ ಚಾಲೆಂಜ್ ಮಾಡುವಂತಹ ನಿಟ್ಟಿನಲ್ಲಿ